ನಮಸ್ಕಾರ ಹೋಗಿ ಬಿಚ್ಚಾಕ್ಬಿಡೋದಾ? ಅಯ್ಯಯ್ಯೋ ಹೊಡಿತಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಹಿಂಗೆ ಹೋಯ್ತಾ ಇದ್ದೀರಾ? ನಿಮ್ಮದೇ ತೋಟದ ಥರ ಎಷ್ಟು ಮೀನುಗಳಿದ್ದಾವೆ. ನಾನು ಕೇಳ್ಕೊತೀನಿ. ಓ ಮೈ ಗಾಡ್. ಹಾಯ್ ಲಿಶು. ಯಾರು ಕಣ್ಣು ಹಾಕಿದ್ರು ನನ್ನ ನೇಲ್ಸ್ ಮೇಲೆ ನೋಡಿ, ನೇಲ್ಸೇ ಕಟ್ಟಾಗೋಯ್ತು. ಅಯ್ಯೋ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ? ಮಮ್ಮಿ ಎಲ್ಲಿ ಹೋಗ್ತಾ ಇದ್ದೀವಿ? ರಾಮನಾಥ್ಪುರಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ಟೆಂಪಲ್ಗೆ ಹೋಗ್ತಾ ಇದೀವಾ? ಹೌದು, ಟೆಂಪಲ್. ಓಕೆ ಓಕೆ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸಿಂಪಲ್ ಆಗಿ ಹೇಳ್ಬೋದಲ್ಲ ಟೆಂಪಲ್ಗೆ ಹೋಗ್ತಾ ಇದೀವಿ ಅಂತ. ಟೆಂಪಲ್ ಇಂಗ್ಲೀಷ್ ಅಲ್ಲಿ, ನಾವೇನಿದ್ರು ಕನ್ನಡಿಗರು ನಾವು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ಓಕೆನಮ್ಮ. ಕೂಸುಮಟ್ಟೆ ಕೂಸುಮಟ್ಟೆ ಎಲ್ಲ ಇವಾಗಿನ ಕಾಲದವ್ರು ಆಡೋದಲ್ಲ, ಆಗಿನ ಕಾಲದವ್ರು ಆಡೋದು. ನಾವು ಆಲ್ರೆಡಿ ರೆಡಿ ಆಗಿದ್ವಿ. ಬಾ ಚುಟ್ಟು. ಅಯ್ಯೋ, ಚಿಕ್ಕ ಮಕ್ಕಳನ್ನ ಕಣೆ ಕೂಸುಮಟ್ಟೆ ಮಾಡೋದು, ನಿನ್ನಲ್ಲ. ಚಿಕ್ಕ ಮಗುನ ನೀನು ನೋಡಿ, ಯಾರಾದರೂ ಇವಳನ್ನ ಚಿಕ್ಕ ಮಗು ಅಂತಾರ. ಚಿಕ್ಕ ಮಗುನ ಸೀರಿಯಸ್ ಆಗಿ ನೀನು? ಆಯ್ತು ಬಿಡಮ್ಮ. ಏನೇ ಜೋಗಿ ಆಗ್ಬಿಟ್ಟಿದ್ಯಲ್ಲಿ? ಹಾಂ, ಬಾಟ್ಲ್ ಇಟ್ಕೊಂಡು ನಾನೇ ಕಿಟ್ಕೊಳ್ಳಿ. ಬಾಟ್ಲು ಜಾಗ ಖಾಲಿ ಮಾಡಿ ಕಿತ್ಕೋತೀನಿ, ಕೊಟ್ಟಿಲ್ಲ ಅಂದರೆ. ಕಿತ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ. ಯಾಕೆ ಮಮ್ಮಿ ಗುಡ್ಡೆ ಬೇಡ ನಮಗೆ? ಗುಡ್ಡೆ ನಮ್ಮ ಅಮ್ಮನ ಪರ್ಸ್ನ ಚೆಕ್ ಮಾಡಿದ್ರೆ ವಾಟ್ರ್ ಬಾಟ್ಲು, ಗುಡ್ಡೆ ಬಿಸ್ಕೆಟು, ಬಾಚಣ್ಣಿಗೆ, ಆಮೇಲೆ ಕ್ಲಿಪ್ಪು, ಈ ಥರದ ಒಂದು 2 ಕ್ಲಿಪ್ಪು, ಲಿಪ್ ಬಾಮು, ಒಂದು ನ್ಯಾಪ್ಕಿನ್ನು, ಹೆಚ್ಚು ಕಮ್ಮಿ ಆಗಿದ್ರೆ ಟಿವಿದು ರಿಮೋಟು ಎಲ್ಲ ಇರುತ್ತೆ. 100% ಶೋರ್. ಅದು ಪರ್ಸಲ್, ಅದು ಮೂಟೆ. ನಮ್ಮೆಲ್ಲರ ಪ್ರಾಣ ಪಕ್ಷಿ ನಿನ್ನ ಹತ್ರನೇ ಇರೋದು ಚಿಟ್ಟು, ಹುಷಾರು, ಕತ್ತೊಳಗಡೆ ಹಾಕೋ ಮಗ್ಳೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಹತ್ರ ಏನೈತೆ? ನಂಗೆ ಹರ್ಟ್ ಆಯ್ತು, ನೀನ್ ನನ್ನ ಜೊತೆ ಮಾತಾಡ್ಬೇಡ. ಐ ಹೇಟ್ ಯು. ನಾವು ಬರ್ತಾ ಇದೀವಿ. ಈಗ ನಮ್ಮ ಅಮ್ಮನ್ನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಸುಧಮ್ಮನ್ನ ಅರ್ಕೆರೆಗೆ ಹೋಗ್ತಾ ಇದೀವಿ ಇವಾಗ. ಟನ್ ಟನ್ ಟನ್. ದಿಸ್ ಈಸ್ ಅರ್ಕೆರೆ. ಬರುತ್ತೆ ನೋಡಿ ಮನೆ ರೈಟ್ ಸೈಡ್ ಅಲ್ಲಿ. ಬಂತು. ದಿಸ್ ಈಸ್ ದ ಹೌಸ್. ಹಾಯ್ ಮಗನೇ, ನೀನ್ ಬರಲ್ವಾ? ಟೆಂಪಲ್ಗೆ ಬರಲ್ವೇನೋ ಲಿಶು? ಓಕೆ ಡಾರ್ಲಿಂಗ್ಸ್, ಇದು ನಮ್ಮ ಅರ್ಕೆರೆ ಮನೆ. ಏನೋ ಮಗನೇ, ರೆಡಿ ಆಗಲ್ವೇನೋ ನೀನು? ಬಾ ಮತ್ತೆ ಹೋಗೋಣ. ಮೊಮ್ಮಕ್ಕಳಂದ್ರೆ ಅಜ್ಜಿ ತಾತಂದ್ರಿಗೆ ಎಷ್ಟು ಪ್ರೀತಿ ಇರುತ್ತೆ ಅಲ್ಲ. ನೋಡಿ, ಅವ್ರು ಎಷ್ಟು ಪ್ರೀತಿಯಿಂದ ಅವನಿಗೆ ಬಟ್ಟೆ ಹಾಕಿ ನೀಟಾಗಿ ಡ್ರೆಸ್ ಮಾಡ್ತಾ ಇದ್ದಾರೆ. ನಿಮಗೂ ನಿಮ್ಮ ಅಜ್ಜಿ ತಾತ ನೆನಪಾದ್ರಾ? ಆದ್ರೆ ಸಖತ್ತಾಗಿ ರೆಡಿ ಆಗಿದೆಯಾ ಬಿಡು ಮಮ್ಮಿ. ಅಕ್ಕ ಏನಮ್ಮ ಅದು ಸ್ಮೈಲು? ನಮಸ್ತೆ ಅಕ್ಕ. ಹತ್ತಿ ಹತ್ತಿ. ಪರ್ಫೆಕ್ಟ್ ಬಿಡು. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಾವೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿಲಿ ಒಬ್ಬರಾದ್ರೂ ಕೇಕ್ ಹಾಕ್ತಾರೆ ಅಂತ. ಇಲ್ಲಾಂದ್ರೆ ನಮ್ಗದು ಫೀಲ್ ಆಗಲ್ಲ ನಾವು ಆಚೆ ಹೋಗ್ತಾ ಇದೀವಿ ಅಂತ, ಅಲ್ವೇನೆ? ಅಷ್ಟೇ. ಯಾರಾದ್ರೂ ಒಬ್ಬರಾದ್ರೂ ಅದನ್ನ ಮಿಸ್ ಮಾಡಲ್ಲ. ನಮ್ಮ ಫ್ಯಾಮಿಲಿ ಒಬ್ರು ಇಲ್ಲಾಂದ್ರೆ ಒಬ್ರು ಆ ಜವಾಬ್ದಾರಿನ ತಗೊಂತಾರೆ, ಕಕ್ಕ ಜವಾಬ್ದಾರಿನ. ಸೊ ಇವತ್ತು ನಮ್ಮ ಅಕ್ಕ ತಗೊಂಡಿದ್ದಾಳೆ. ಏನು ತಗೋತಾ ಇದೆಯಾ? ಚಿಪ್ಸ್ ಇವಾಗ ತಿನ್ನಂಗಿಲ್ಲ. ಸೊ ಡಾರ್ಲಿಂಗ್ಸ್, ನಾವಿವಾಗ ಇದೀವಿ ರಾಮನಾಥ್ಪುರದಲ್ಲಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ನಮ್ಮನೆ ಗುಂಡ. ಹಾಯ್ ಲಿಶು. ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್, ರಾಮನಾಥ್ಪುರ. ದೇವ್ರ ದರ್ಶನ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ಬೇಗ ಬೇಗ ನಿಮ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ, ಬೇಗ. ವಾಟ್ ಬೇಬಿ? ಯಾಕಂಗೆ ಕಿರಿಸ್ತಾ ಇರೋದು? ದೇವ್ರು ಬರುತ್ತೆ ಆಮೇಲೆ. ಏನಪ್ಪ ಅದು ಮಗು? ಆಯ್ತು ಸುಮ್ಮನೆ. ಇವಾಗ ದರ್ಶನ ಆಯಿತು. ಇವಾಗ ಟೆಂಪಲಿಂದ ಗೋಯಿಂಗ್. ಏನೋ ಡೀಪ್ ಡಿಸ್ಕಷನ್ ನಡೀತಾ ಇದೆ, ಏನಂತ ಗೊತ್ತಿಲ್ಲ.
ಹಂಗೆ ಓಡ್ ಬರಬಾರ್ದು ಕಣೆ, ಗೊತ್ತಾಯ್ತಾ ಯಾಕೆ ಬೈದರು ಅಂತ? ಶರಣ್ಯ, ವಿಡಿಯೋ ಇದೆ ನನ್ನ ಹತ್ರ. ಏನಮ್ಮ? ಲಂಚ ಗೌರವವನ್ನು ತಿನ್ನುತ್ತದೆ, ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ, ಚಿಂತೆ ಆಯಸ್ಸನ್ನು ತಿನ್ನುತ್ತದೆ, ಅಹಂಕಾರ. ನಮ್ಮಮ್ಮ ಓದ್ತಾನೇ ಇದ್ದಾರೆ. ಓದಾಯ್ತಮ್ಮ? ಓದಾಯ್ತು. ಯಾರು ಕಣ್ಣು ಹಾಕಿದ್ರು ನನ್ನ ನೇಲ್ಸ್ ಮೇಲೆ ನೋಡಿ, ನೇಲ್ಸೇ ಕಟ್ಟಾಗೋಯ್ತು ಹಿಡ್ಗಾಯಿ ಹೊಡಿಬೇಕಾದ್ರೆ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೇಲ್ಸ್ ಕಟ್ ಮಾಡಿ ಬ್ರೋ, ನೇಲ್ಸ್ ಕಟ್ ಮಾಡಿ ಬ್ರೋ. ನಾನು ಕಟ್ ಮಾಡ್ತಿಲ್ಲ ಅಂತ ನೀವೇ ಕಟ್ ಮಾಡಿಸ್ಬಿಟ್ರಾ ನೇಲ್ಸ್? ಕಟ್ಟಾಯ್ತಾ? ನೆಕ್ಸ್ಟ್ ಇವಾಗ ನಾವು ಈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಈ ಟೆಂಪಲಲ್ಲಿ ಯಾರೂ ಇಲ್ಲ, ಬಟ್ ಟೆಂಪಲ್ ಓಪನ್ ಇದೆ. ಗರ್ಭಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಟೆಂಪಲ್ ಕಂಪ್ಲೀಟಾಗಿ ಓಪನ್ ಇದೆ, ನೀವು ನೋಡ್ತಿರ್ಬೋದು. ನಮ್ಮ ಫ್ಯಾಮಿಲಿ ಬಿಟ್ಟರೆ ಅಲ್ಲಿ ಒಬ್ಬರು ಇಲ್ಲ, ಪೂಜಾರಿ ಆಗಲಿ ಮತ್ತೊಬ್ಬರಾಗಲಿ ಮೇಂಟೆನೆನ್ಸ್ ಅವ್ರು ಯಾರೂ ಇಲ್ಲ. ಚಿಟ್ಟು ನಿನ್ನ ಕೈಯಲ್ಲಿ ಆಗೋದಿಲ್ಲ, ಎತ್ಕೊಡ್ಬೇಕು, ಎತ್ತಿ ತೋರಿಸ್ಬೇಕು. ಸೈಡಿಗೆ ಬಾ, ಫಸ್ಟ್ ನಾವು ನೋಡ್ತೀವಿ. ಓ ಮೈ ಗಾಡ್, ಸಖತ್ತಾಗಿದೆ ಇವರು ದೇವರಂತೂ. ನಮ ಪಾರ್ವತಿ ಪತಿಯ ಹರ ಹರ ಮಹಾದೇವ ಶಂಭು ಹರ. ನಮ್ಮಮ್ಮ ಕುಂಕುಮಗಳನ್ನ ಇಟ್ಬಿಡ್ಬೇಕು. ನಮ್ಮ ಶರಣ್ಯ ಏನೋ ಹೇಳ್ತಾ ಇದ್ದಾಳೆ ದೇವ್ರಿಗೆ. ಕೇಳಿಸ್ತಾ ಇದೆ ಶರು. ನಮ್ಮಮ್ಮ ಬಿಡಲ್ಲ ಇವತ್ತು. ನಂದಿ ಕೇಳಿಸ್ಕೊಂಡು ತಥಾಸ್ತು ಅಂದ್ಬಿಡಿ. ನಂದಿ ತಥಾಸ್ತು ಮಗಳೇ, ನಿನ್ನ ಇಷ್ಟಾರ್ಥಗಳೆಲ್ಲ ಈಡೇರಲಿ. ಏನು ಕ್ಯೂಟ್ ಆಗಿದೆ ಅಲ್ಲ ನಂದಿ. ನಂದಿ ಎಲ್ಲರೂ ನಿನ್ನ ಹತ್ರ ಬಂದು ಏನೇನೋ ಕೇಳ್ಕೊತಾರೆ. ನಾನು ಕೇಳ್ಕೊತೀನಿ. ಕೇಳ್ಕೊಂಡಾಯ್ತು. ಇಡೀ ದೇವಸ್ಥಾನದಲ್ಲೇ ಯಾರೂ ಇಲ್ವಾ? ಬರೀ ನಮ್ಮನೆಯವ್ರು ಬಿಟ್ಟರೆ ದೇವಸ್ಥಾನದಲ್ಲಿ ಒಬ್ಬರೂ ಇಲ್ಲ. ಆ್ಯಕ್ಚುಲಿ ಇದು ಬಂದು ರಾಮನಿಗೆ ಪಟ್ಟಾಭಿಷೇಕ ಆಗಿರೋ ಒಂದು ಸಿನಾರಿಯೋದಲ್ಲಿ ದೇವರಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಆ ಥರ ಒಂದು ಥೀಮಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ದೇವ್ರು. ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನಿಮ್ಗೆ ಹಾಕ್ತೀನಿ ನೋಡಿ. ಯಾವ ಟೆಂಪಲ್ ಇದು? ರಾಮನ್ ಟೆಂಪಲ್ ಇದು. ನೋಡು ಕರೆಕ್ಟಾಗಿ. ಯಾಕೆ ಹಂಗೆ ನೋಡ್ತಾ ಇದ್ಯಾ? ಟಿ ವಿ ಅಲ್ಲ ಮಮ್ಮಿ, ಫೋನು. ಚೆನ್ನಾಗಿದೆ ನೋಡಿ ಟೆಂಪಲ್ಲು. ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ನಾವು ಬಿಟ್ಟರೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೀನುಗಳಿರುತ್ತೆ, ಅದ್ರ ಜೊತೆಗೆ ಏನು ಗೊತ್ತಾ, ಇಲ್ಲಿ ಒಂದು ದೇವ್ರ ಮೀನಿದೆ, ಅದಕ್ಕೆ ಇಯರಿಂಗ್ಸು ಮತ್ತು ಮೂಗುತಿ ಹಾಕಿದ್ದಾರೆ, ಗೋಲ್ಡ್ ಒನ್. ಸಕ್ಕತ್ತಾಗಿರುತ್ತೆ. ಅದು ಬರುತ್ತಾ ಇಲ್ವೋ ಗೊತ್ತಿಲ್ಲ. ಎಷ್ಟು ಮೀನುಗಳಿದ್ದಾವೆ ನೋಡಿ, ಎಲ್ಲ ಹೆಂಗೆ ಹಾಕ್ತಾ ಇದ್ದಾರೆ. ಅಲ್ಲೇ ಇದೆ ಮೀನು, ಅಲ್ಲೇ ತಿಂಡಿ ಹಾಕ್ತಾ ಇದ್ದಾರೆ. ವಾವ್, ಇಂಥ ವ್ಯೂ ಅಲ್ಲ ನೋಡಿ, ಹೇಗಿದೆ ಮೀನುಗಳೆಲ್ಲ. ಅಯ್ಯೋ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಇಲ್ಲೆಲ್ಲ. ಕೈಗೆ ಹಾಕಿದ್ರೆ ಸಿಗಲ್ಲ, ಬಟ್ ಕಡಲೆಕಾಯಿ ಹಾಕಿದ್ರೆ ಬರುತ್ತೆ. ಎಷ್ಟೊಂದು ಇದೆ ಅಲ್ಲ ಇಲ್ಲೇ. ಹತ್ತತ್ರ ಇಷ್ಟಿಷ್ಟು ದಪ್ಪ ಮೀನುಗಳು. ಅಯ್ಯೋ ಅಯ್ಯಪ್ಪ, ಹೆಂಗರು ಇದ್ರ ಮಧ್ಯದಲ್ಲಿ ಹಾವು ಬಂದರೂ ಗೊತ್ತಾಗಲ್ಲ ಅನ್ಸುತ್ತೆ, ಹಂಗೆ ಕಾಣಿಸ್ತೈತೆ. ನಮಸ್ಕಾರ ಮಾಡ್ಬಿಡು. ಕಚ್ಚಿಲ್ಲ, ಟಚ್ ಆಯ್ತು, ಅದಕ್ಕೆ ಟೆನ್ಷನ್ ಆಯ್ತು. ಕಚ್ಚಲ್ವೇನೆ ಅಕ್ಕ? ಹಾಕ್ಬಿಡೋಣ. ಅಯ್ಯೋ ಹೇಗಿದ್ರು ಬಾಯಿನ ಚೈ ಅಂತೆ.
ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ, ಇಷ್ಟು ಮೀನುಗಳಿದೆ. ಓ ಮೈ ಗಾಡ್, ಅಯ್ಯೋ. ಚಿಕ್ಕ ವಯಸ್ಸಲ್ಲಿ ಬಂದಾಗ ನೆನಪಿದೆ ಅಕ್ಕ ನಿಂಗೆ, ಒಂದು ದೇವರು ಮೀನಿತ್ತು, ತುಂಬ ದೊಡ್ಡದು, ಹ್ಯೂಜ್ ಸೈಜ್. ಅದಕ್ಕೆ ಗೋಲ್ಡ್ದು ರಿಂಗು ಮತ್ತು ಮೂಗುತಿ ಹಾಕಿದ್ರು ಅನ್ಸುತ್ತೆ. ರಿಂಗ ಮೂಗುತಿನ ಗೊತ್ತಿಲ್ಲ, ಬಟ್ ಗೋಲ್ಡ್ ಹಾಕಿದ್ರು. ಸಕ್ಕದಾಗಿರ್ತಿತ್ತು ಅದು. ಆಂಟಿ ಇಲ್ಲೊಂದು ದೇವ್ರ ಮೀನಿತ್ತಲ್ಲ, ಏನಾಯ್ತದು? ಗೋಲ್ಡ್ ಹಾಕಿದ್ರಲ್ಲ, ಆಗಿನ ಕಾಲದ ಮಹಾರಾಜರು ಹಾಕಿದ್ರಾ? ನಾನು ನೋಡಿದ್ದೆ ಸುಮ್ನಿರಾಮ, ಚಿಕ್ಕ ವಯಸ್ಸಲ್ಲಿ ಬಂದಾಗ ನಾನು ನೋಡಿದ್ದೆ. ಸದೋಯ್ತಾ? ಹಾಂ. ಡಾರ್ಲಿಂಗ್ಸ್, ಆಗಿನ ಕಾಲದಲ್ಲಿ ಮಹಾರಾಜರು ಹಾಕಿದ್ದಂತೆ ಅದಕ್ಕೆ ಮೂಗುತಿ ಮತ್ತು ಇಯರಿಂಗ್ನ. ಅದು ಸತ್ತೋಗಿದೆ ಅಂತ ಇದ್ದಾರೆ. ಬಟ್ ತುಂಬ ಜನ ಇವರೇ ನೋಡಿಲ್ಲ ಅಂತ ಇದ್ದಾರೆ. ನಾನು ನೋಡಿದ್ದೀನಿ. ಎಷ್ಟು ಲಕ್ಕಿ ನಾನು. ನೀನು ನೋಡಿದ್ದೇನೆ ಅಕ್ಕ? ನಾನು ನೋಡಿದ್ದೆ ಅದು ಚಿಕ್ಕ ವಯಸ್ಸಲ್ಲಿ ಇವಳ ಥರ ಇದ್ದಾಗ ಬಂದಿದ್ದೆ, ಅವಾಗ ನೋಡಿದ್ದೆ. 3 ವರ್ಷದಿಂದ ನೋಡಿದ್ದು ನ್ಯೂಸ್ ಅಲ್ಲಿ, ಅದು ತೀರ್ಕೋತು ಅಂತ. ಹೌದಾ? ಸಕ್ಕದಾಯಿತು. ಇವಾಗ ಚಿಕ್ಕ ಚಿಕ್ಕ ಮೀನುಗಳ ದೇವ್ರು ಯಾವಾಗಲೂ ನಾನು ಹಿಂದೆನೇ ಇದ್ದಾನೆ ನೋಡಿ. ಲಿಶು ಕಾರ್ ತೆಗಿಸ್ಕೊಂಡ ತೋರ್ಸು. ಕಾರಲ್ಲ ಮಗನೇ, ಇದು ಲಾರಿ. ನನ್ ಕೊಡ್ತೀಯಾ ಓಡ್ಸಕ್ಕೆ? ಕೊಡಲ್ವಾ ನನಗೆ? ಸೀರಿಯಸ್ ಆಗಿ ಕಿತ್ಕೋತೀನಿ ಹಂಗಾರೆ ಅದನ್ನು. ಡಾರ್ಲಿಂಗ್ಸ್ ನೋಡಿ, ಇಲ್ಲಿ ಆನ್ ದ ವೇ ಬರ್ತಾ ಇದ್ವಿ, ಅಲ್ಲಿ ಜಪದ ಕಟ್ಟೆ ಹತ್ರ ಊಟ ಮಾಡೋಣ ಅಂತ ಬಂದ್ವಿ. ಬಟ್ ಅದೇನೋ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ. ಮುಂದೆ ಹೋಗಿ ಇಲ್ಲಿ ಅಲೋ ಇಲ್ಲ ಅಂತ ಅಂದರು. ಬೇಕಾದ್ರೆ ನೀರ ಹತ್ರ ಹೋಗಿ ಅಂತ ಅಂದರೆ ಅಲ್ಲಿ ತುಂಬ ಬಿಸಿಲಿದೆ, ಅಲ್ಲಿ ಮರಗಳೇನೂ ಇಲ್ಲ. ಅದಕ್ಕೆ ಈ ಕಡೆ ಹೋಗಿ ಫಾರೆಸ್ಟ್ ರೋಡಲ್ಲಿ ಅಲ್ಲೇ ಎಲ್ಲಾದರೂ ಆ ಸೈಡ್ಗೆ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರು. ನಾವು ಬರ್ತಾ ಇದು ಫಾರೆಸ್ಟ್ ರೋಡ್ ಆ್ಯಕ್ಚುಲಿ. ಎಲ್ಲೂ ಮನೆಗಳಿಲ್ಲ. ಇಲ್ಲಿ ಯಾವುದೋ ಒಂದು ಮನೆ ಇದೆ, ಈ ಮನೆಯಲ್ಲೂ ಯಾರೂ ಇಲ್ಲ. ಮನೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ನೋಡಿ. ಸುತ್ತ ಈ ಥರ ಚಿಕ್ಕ ರೋಡು, ಯಾರ ಮನೆ ಏನೂ ಗೊತ್ತಿಲ್ಲ. ಇವಾಗ ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ ಬನ್ನಿ. ಏನೇ ಅಕ್ಕ, ನಿಮ್ಮದೇ ಮನೆ ಅನ್ನೋ ಥರ ಕೂತಿದ್ದೀರಾ ಎಲ್ಲ? ಮನೆ ಒಳಗೇನೋ ಸೌಂಡ್ ಬರ್ತೈತಲ್ಲ, ಕೊಯ್ಯ ಅಂತ. ಬೇಕಾ? ಏನಮ್ಮ ಅದು? ಚಿತ್ರಾನ್ನ ಮೊಸರನ್ನ. ಎಲ್ಲೋದ್ರೂ ಇದೊಂದು ಮಾತ್ರ ಮಾಡ್ತೀರಾ ಚೆನ್ನಾಗಿ. ಯಾರ್ದೋ ಮನೆ ಮುಂದೆ ಕೂತ್ಕೊಂಡು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡಿದ್ವಿ. ಯಾರ್ದೋ ಮನೆ ಗೊತ್ತಿಲ್ಲ, ಆ ಮನೆಯವ್ರಿಗೆ ಬಿಗ್ ಥ್ಯಾಂಕ್ಸ್. ನೋಡ್ತಾ ಇದ್ದಾರೆ. ಏನು ಅಷ್ಟು ಚಿಕ್ಕ ಬೆಕ್ಕನ್ನ ಕಟ್ಟಾಕ್ಬಿಟ್ಟಿದ್ದಾರಾ? ಯಾಕೆ ಹಂಗೆ ಕಟ್ಟಾಕ್ತಾರೆ? ಅದಕ್ಕೆ ಎಷ್ಟು ಇದಾಗ್ತಾ ಇರುತ್ತಲ್ವಾ? ಎಷ್ಟು ಕಷ್ಟಪಡ್ತೈತೆ ನೋಡು ಅದು. ಹೋಗಿ ಬಿಚ್ಚಾಕ್ಬಿಡೋದಾ? ಅಯ್ಯಯ್ಯೋ, ಡೋರೆಲ್ಲ ಕ್ಲೋಸ್. ಎಲ್ಲ ಡೋರ್ ಕ್ಲೋಸ್ ಆಗಿದೆ. ಅಟ್ಲೀಸ್ಟ್ ಇಲ್ಲಾಂದರೆ ಹೋಗಿ ಬಿಚ್ಚಾಕ್ಬಿಡ್ತಾ ಇದ್ದೆ. ಅಷ್ಟುದ್ದ ಕಡ್ಡಿ ಸಿಕ್ಕಿದ್ರೆ ನೋಡಿ. ಹಿಂದೆನೂ ಅಷ್ಟೇ, ಇಲ್ಲಿ ಓಪನ್ ಇದೆ, ಒಳಗಡೆ ಕ್ಲೋಸ್ ಇದೆ. ಅಲ್ಲಿ ಒಳಗಡೆ ಡೋರ್ ಕ್ಲೋಸ್ ಆಗ್ಬಿಟ್ಟಿದೆ. ಪಾಪಚ್ಚೆ ಅದು ಬೆಕ್ಕು. ಅದು ಇನ್ನೂ ಎಷ್ಟು ಚಿಕ್ಕ ಮರಿ, ಅದು ಎಷ್ಟು ಅಯ್ಯೋ ಅಂತಿರುತ್ತಲ್ಲ. ಸಾರಿ ಡಾರ್ಲಿಂಗ್, ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಇದೆಯಾ? ಯಾ ಹಳಸಿನ್ಕಾಯಿ? ಎಲ್ಲಿ? ಹಳಸಿನ್ಕಾಯಿ ಬಿರಿಯಾನಿ. ಸರಿ, ಈಗ ಎಲ್ಲಿ? ಅದು ನಮ್ಮದು ಯಾರ್ದು ಅಂತ ಗೊತ್ತಾ? ಯಾರ್ದಾದ್ರೆ ನಮ್ಗೇನು, ಯಾರ್ದಾದ್ರೇನು ಕಿಳೋರು ನಾವಾಗಿರ್ಬೇಕಷ್ಟೇ. ಅಲ್ಲ ಹೊಡಿತಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಹಿಂಗೆ ಹೋಯ್ತಾ ಇದ್ದೀರಾ ನಿಮ್ಮದೇ ತೋಟದ ಥರ? ಯಾಕ್ರು ಸೀರಿಯಸ್ ಆಗಿ? ಈಗ ಸಡನ್ನಾಗಿ ಅವ್ರು ಬೈಕಲ್ಲಿ ಬಂದ್ರಪ್ಪ, ಆಗ ಸಾಂಬಾರ್ಗೊಂದು ಕಿತ್ಕೊಂಡ್ವಿ ಅಂದರೆ ಸುಮ್ಮನೆ ಆಯ್ತಾರೇನಮ್ಮ? ಯಾರ್ಯಾಕ ಇವರೆಲ್ಲ? ಅಮ್ಮ, ನಮ್ಮಮ್ಮ ನೋಡ್ಕೊಳ್ರಪ್ಪ. ಇವ್ರು ಬಿಡಲ್ಲ, ನಾನು ದೂರದಲ್ಲೇ ಇರ್ತೀನಪ್ಪ. ನೋಡಿ ಅಲ್ಲಿ ಕೀಳ್ತಾ ಇದ್ದಾರೆ. ಅಮ್ಮ ಬಂದರು ಅಮ್ಮ, ಯಾರೋ ಬಂದರು. ಎದುರ್ಕೋತಾನೆ ಇಲ್ಲ. ಏನು ಈ ಥರ? ಏನು ಮಾಡ್ತಾಯಿದ್ದೀರಾ? ಯಾಕೆ ಕಿತ್ಕೋಬೇಕೆ? ನಾನು ಮುರ್ಕೋಬೇಕಾ? ಕಳ್ಳ ಮಾಡ್ಬಿಡ್ತೀರಾ ನನ್ನ ನೀವು ಈಗ ಸೇರಿಕೊಂಡು? ಮತ್ತು ಯಾರ್ದೋ ಅಂಗಡಿ
ಕೈಗೆ ಸಿಕ್ಕಿದ್ರೆ ಅಟಿಸ್ಕೊಳ್ಳೋ, ನಮ್ಗೆ ಅಟ್ಗಲ್ಲ. ಇದು ಹಣ್ಣಾಗಿದ್ಯಾ ಅಮ್ಮ? ಸಣ್ಣ ಕಿತ್ಲಪ್ಪ. ಸಂಡೆ ಯಾರ್ದು ಅಂತ ಗೊತ್ತಿಲ್ಲ, ಕಿತ್ಕೊಂಡ್ಬಿಡ್ತಾರ. ಫೈನಲಿ ಅಂತೂ ಇಂತೂ ಕತ್ಕೊ ಬಂದಿದ್ದಾರೆ ಇವಳೆ, ಇದ್ರ ಜೊತೆ ಇವಳು. ಇದೇ ನೋಡಿ ನಾವಿಲ್ಲ, ಏನು ಸಕ್ಕತ್ತಾಗಿದೆಯಲ್ಲ. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾರು ಅಂತ. ಆದಿಶಂಕರಾಚಾರ್ಯರು. ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಎಷ್ಟು ಪೀಸ್ಫುಲ್ ಇದೆ ಅಲ್ವಾ ಅಕ್ಕ? ಸೌಂಡ್ ಇಲ್ಲ. ಈ ಥರ ಮನೆ ಇರಬೇಕು. ಈ ಮನೆ ಮಧ್ಯದಲ್ಲಿ ಮನೆ ಸುತ್ತ, ನಂಗೆ ಆ್ಯಕ್ಚುಲಿ ಡ್ರೈವಿಂಗ್ಸ್ ಈ ಥರ ಮನೆಗಳಿಷ್ಟ. ಈ ಥರ ಅಂಚಿನ ಮನೆ ಪ್ಲಸ್ ಮಧ್ಯದಲ್ಲಿ ಮನೆ, ಸುತ್ತ ಈ ಥರ ಸ್ಪೇಸು, ಅದ್ರ ಸುತ್ತ ಫುಲ್ಲು ಗಿಡ ಮರಗಳು, ಸಖತ್ತಾಗಿರುತ್ತಲ್ಲ. ನಿಂಗೂ ಇಷ್ಟನಾ? ಇದಿಷ್ಟೇ ಸ್ಪೇಸ್ ಇದ್ದು ಸೇಮ್ ಆಸ್ ಇಟ್ ಈಸ್ ಹಿಂಗೆ ಇದ್ದು ಮನೆ ಇದ್ದು ಏನು ಸಖತ್ತಾಗಿರುತ್ತಲ್ಲ ಅಲ್ಲ. ನನಗೂ ಸೇಮ್ ಇದೆ ಸಾಕು. ಒಳ್ಳೆ ಫ್ಯಾಮಿಲಿ, ಒಂದು ಈ ಥರದೊಂದು ಒಳ್ಳೆ ಮನೆ, ಸೂಪರ್. ಸೇಮ್ ನನಗೂ ಅಷ್ಟು. ಜೋಕಾಲಿ. ಸೊ ಡಾರ್ಲಿಂಗ್ಸ್, ನಾವಿವಾಗಿರೋ ಪ್ಲೇಸ್ ನೇಮ್ ಬಂದು ಜಪದ ಕಟ್ಟೆ ಅಂತ. ಈ ಪ್ಲೇಸು ಇಲ್ಲೇ ನಿಯರ್ ಬೈ, ಮೈಸೂರು ನಿಯರ್ ಬೈ ಇದೆ, ಕೆ ಆರ್ ನಗರ ಹತ್ರ. ನೀವೇನಾದರೂ ಈ ಸೈಡ್ ಇದ್ರೆ ಮರೀದೆ ವಿಸಿಟ್ ಮಾಡಿ. ಅಲ್ವಾ? ದೇವ್ರು ಯಾವಾಗಲೂ ನನ್ನ ಜೊತೆ ನಿಂದೇನೇ ಇದ್ದೀನಿ ಮಗ ನಾನು ಅಂತ ಹೇಳ್ದಂಗೆ ಇರುತ್ತೆ. ಯಾವಾಗಲೂ ಈ ಥರ ನೋಡ್ತಾ ಇದ್ರಿ ಏನಂತ್ಯ? ನಾನು ನಡ್ಕೊ ಬರ್ತಾಯಿದ್ರೆ ನನ್ನ ಹಿಂದೆನೇ ಗೋಪುರ ಕಾಣಿಸ್ತಾ ಇದೆ. ಅದ್ರ ಅರ್ಥ ಏನು ಹೇಳೋಕ್ಕ? ಎಸ್, ಸರ್ಪ್ರೈಸ್ ತೋರಿಸ್ಲಾ ನಾನು? ಪ್ಲೀಸ್. ಇಲ್ಲಿ ನೋಡು, ಸರ್ಪ್ರೈಸ್ ಆಗಬೇಕಾದ್ರೆ ನಾನು ಸರ್ಪ್ರೈಸೇ ಆಗ್ತೀಯ. ಅಲ್ಲಿ ನೋಡು, ಅಯ್ಯೋ ಸಖತ್ತಾಗಿದೆ ಅಲ್ವಾ? ಇದು ಓಪನ್ ಇದ್ದಿದ್ರೆ ಚೆನ್ನಾಗಿರೋದು. ಕಾಣಿಸ್ತಾ ಇದೆ, ನೋಡ್ತೀರಾ ಡಾರ್ಲಿಂಗ್ಸ್? ಡಾರ್ಲಿಂಗ್ಸ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಡಾರ್ಲಿಂಗ್ಸ್, ನೀವು ಕೂಡ ಮೈಸೂರು ನಿಯರ್ ಬೈ ಅಥವಾ ಕೆ ಆರ್ ನಗರ್ ನಿಯರ್ ಬೈ ಇದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಯು ಲವ್ ಯು.